ಎಲ್ಲ ಹೇಗಿದ್ದೀರಾ? ಇಲ್ಲಿ ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಬೇಳೆ, 2 ಈರುಳ್ಳಿ, 3 ಟೊಮೊಟೊ, 1 ಮೂಲಂಗಿ, ಸ್ವಲ್ಪ ಬೀನಿಸ್ ಮತ್ತು 1 ಬದನೆಕಾಯಿ, ಒಂದೇ 1 ಕ್ಯಾರೆಟು. ಏನು ಇಷ್ಟೊಂದೆಲ್ಲ ಮಡಿಕೊಂಡವಳೆ, ತೋರಿಸ್ತಾ ಇರೋದು ಅಂದರೆ ಒಂದೊಂದೇ ಅಂತ ಇದ್ದೀರಾ. ಇದೆಲ್ಲ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಎಲ್ಲ ಸ್ವಲ್ಪನೇ ಹಾಕಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಮಾಡುವ. ಮೊದಲಿಗೆ ಈರುಳ್ಳಿ ತಗೋಬೇಕು. ಈರುಳ್ಳಿ ತಗೊಂಡು ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಳಿ. ನೆಕ್ಸ್ಟ್ ಬೀನಿಸ್ ತಗೊಳ್ಳಿ. ಸ್ವಲ್ಪ ಬೀನಿಸ್ ಹಾಕೊಳ್ಳಿ. ಸ್ವಲ್ಪ ಕ್ಯಾರೆಟ್ ತಗೊಳ್ಳಿ. ನೆಕ್ಸ್ಟ್ ಬದನೆಕಾಯಿ. ಕೋಸು ತಗೊಳ್ಳಿ. ನವಿಲು ಕೋಸು ತಗೊಳ್ಳಿ. ಅಂದರೆ ಗೆಡ್ಡೆ ಕೋಸು ಅಂತೀವಿ ನಾವು. ನೀವೇನು ಅಂತೀರೋ ಗೊತ್ತಿಲ್ಲ. ಅಂದರೆ ನಾವು ಅನ್ನೋದು ಗೆಡ್ಡೆ ಕೋಸು ಅಂತ, ನವಿಲು ಕೋಸು ಅಂತ. ನವಿಲು ಕೋಸು ತಗೊಳ್ಳಿ. ನೆಕ್ಸ್ಟ್ ಟೊಮೊಟೊ. ನೆಕ್ಸ್ಟ್ ಮೂಲಂಗಿ. ಇಷ್ಟನ್ನು ತೊಳ್ಕೊಂಡು ಇಲ್ಲಿ ಬೇಳೆಗೆ ಹಾಕಿ. ಬೇಳೆ ಆಲ್ರೆಡಿ ತೊಳ್ಕೊಂಡಿದ್ದೀನಿ ನಾನು. ನೀವು ತೊಳ್ಕೊಂಡು ಹಾಕ್ಬಿಟ್ಟು ಇದನ್ನು 2 ಸಾರಿ ಕೂಗಿಸ್ಕೊಳ್ಳಿ. ಬೇಳೆ ತರಕಾರಿ ಮುಳುಗಷ್ಟು ನೀರು ಹಾಕೊಂಡು 2 ಸಾರಿ ಕೂಗಿಸ್ಕೊಳ್ಳಿ. ರುಬ್ಕೊಳ್ಳೋಕ್ಕೆ ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೊಂಡು ಹುಣಸೆಹಣ್ಣು, ಒಂದು ಸೈಡ್ ಹುಣಸೆಹಣ್ಣು ಹುಳಿ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹುಳಿ ಕಲಸಿಟ್ಕೊಂಡಿದ್ದೀನಿ. ಒಂದು ಆಡಿಸ್ಕೊಬಂದಿದ್ದೀನಿ ನೋಡಿ. ಈ ಥರ ನೈಸಾಗಿ, ತುರಿಯಾಗಿದ್ರೂ ಪರವಾಗಿಲ್ಲ, ನೈಸಾಗಿದ್ರೂ ಪರವಾಗಿಲ್ಲ. ಬೇಳೆ ಸಾಂಬಾರ್ಗಲ್ವಾ, ಹೇಗಿದ್ರೂ ನಡೀತದೆ. ರುಬ್ಕೊಂಡು ಈ ಕುಕ್ಕರ್ ಬಿಟ್ಟಿದ್ದೀಯ ನೋಡ್ತೀನಿ. ಕುಕ್ಕರ್ ಬಿಟ್ಟೈತೆ. ಇವಾಗ ಫಸ್ಟು ಕುಕ್ಕರ್ ವಿಸಿಲ್ ತೆಗೆದ್ಬಿಟ್ಟು ಓಪನ್ ಮಾಡಿಟ್ಬಿಟ್ಟು ಇಟ್ಕೊಂಡು ಒಂದಾಗ್ತಾಯಿದ್ದೀನಿ. ಒಂದಾಕಿ ಚೆನ್ನಾಗಿ ಒಂದನ್ನು ಸೌಟಾಡ್ಕೊಳ್ಳಿ. ಸೌಟಾಡ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಬೇಕು. ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು, ಚೆನ್ನಾಗಿ ಕುದಿಸ್ತಾ ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಬೇಕು. ಸ್ವಲ್ಪ ಸಾಂಬಾರು ಪೌಡ್ರ್ ಕುದಿಸ್ತಾ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಬೇಕು. ಸಾಂಬಾರು ಪೌಡ್ರ್ ಹಾಕ್ತಾ ಸ್ವಲ್ಪ ಅದನ್ನು ಸೌಟಾಡ್ಕೊಳ್ಳಿ. ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ ನೀರು ಥರ ತೆಳು ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ. ನಮ್ಮ ಮನೆಗೆ ಜಾಸ್ತಿ ಜನ ಇದ್ದೀವಲ್ಲ, ಅದಕ್ಕೆ ಸ್ವಲ್ಪ ನಾನು ತೆಳುಗೆ ಮಾಡ್ತೀನಿ. ಸೈಡಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಒಣಮೆಣ್ಸಿಕಾಯಿ,
ಸ್ವಲ್ಪ ಹಿಂಗು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ರೆ ಒಳ್ಳೆ ಬೇಳೆ ತರಕಾರಿ ಸಾಂಬಾರು ರೆಡಿ. ಖಾರ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಕುದಿ ಕುದ್ಬಿಟ್ರೆ ಬೇಳೆ ತರಕಾರಿ ಸಾಂಬಾರು ರೆಡಿ. ಇಷ್ಟು ಮಾಡಿ ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರ್ತ್ಕೊಬೇಡಿ ಮಾಡ್ಕೊಳ್ಳಿ.